ನಮಸ್ಕಾರ. ಇವತ್ತಿನ ವಿಡಿಯೋ ಮಾರುಕಟ್ಟೆ ಯು ಟರ್ನ್ ಮತ್ತೆ ಕೆಳಕ್ಕೆ 5 ಕಾರಣಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಾವು ಒಂದು ವಿಡಿಯೋ ಮಾಡಿದ್ವಿ, ಟ್ರಂಪ್ ಅವರು ರಾಷ್ಟ್ರಪತಿ ಇನ್ನೊಮ್ಮೆ ಆಗ್ತಾರೆ ಅಂತಂದ್ರೆ ಆಗ ಒಂದು ಸಣ್ಣ ರ್ಯಾಲಿ ಬರ್ಬೋದು, ಅದಾದ್ಮೇಲೆ ಮಾರುಕಟ್ಟೆ ಪುನಃ ಕೆಳಗೆ ಬೀಳಬಹುದು. ಅದರಂತೆ ಆಗಿದೆ. ನಿನ್ನೆ ಭಾರತದ ಮಾರುಕಟ್ಟೆಯಲ್ಲಿ 1.1% ರ್ಯಾಲಿ ಬಂತು. ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಎಲೆಕ್ಷನ್ ಅನ್ನು ಗೆದ್ದಿದ್ದಾರೆ ಅನ್ನುವ ನ್ಯೂಸ್ ಇಂದಾಗಿ. ಇವತ್ತು ಪುನಃ ಯು ಟರ್ನ್ 1% ಕೆಳಗೆ ಬಿತ್ತು. ಅಂದರೆ ಸದ್ಯದ ಮಟ್ಟಿಗೆ ನಿಫ್ಟಿ 8% ಕೆಳಗಿದೆ, ಆಲ್ ಟೈಮ್ ಹೈ ಇಂದ. ಅದೇನು ರ್ಯಾಲಿ ನಿನ್ನೆ ಬಂತು, ಆ ರ್ಯಾಲಿ ಬಹಳ ಈಸಿಯಾಗಿ ಬ್ರೇಕ್ ಆಗಿ ಹೋಗಿದೆ. ಮತ್ತೆ ಡೌನ್ ಟ್ರೆಂಡ್ ಏನಿದೆ, ನಾವು ಹಿಂದಿನ ದಿನಗಳಲ್ಲಿ ಹೇಳ್ತಾ ಇದ್ವಿ, ಅದು ಕಂಟಿನ್ಯೂ ಆಗ್ತಾ ಇದೆ. ಡೌನ್ ಟ್ರೆಂಡ್ ಯಾಕಿದೆ ಮತ್ತು ಕಾರಣಗಳೇನು ಅಂತ ನಿಮ್ಮ ಮುಂದೆ ಒಂದಷ್ಟು ವಿಷಯಗಳನ್ನು ಇಡ್ತಾ ಇದ್ದೇನೆ. ಮೇಜರ್ ರೀಸನ್ಸ್ ಆಫ್ ಮಾರ್ಕೆಟ್ ವೀಕ್ನೆಸ್. ಮೊದಲನೇದ್ದು, ಫೆಡರಲ್ ರಿಸರ್ವ್ಸ್ ಇಂಟ್ರೆಸ್ಟ್ ರೇಟ್ ಅನೌನ್ಸ್ಮೆಂಟ್ ಟುನೈಟ್. ಇವತ್ತು ರಾತ್ರಿ US ಫೆಡರಲ್ ರಿಸರ್ವ್ ಮಾನಿಟರಿ ಪಾಲಿಸಿ ಮೀಟಿಂಗ್ ನಡೀತಾ ಇದೆ, 6-7 ನವೆಂಬರ್. ಮತ್ತೆ ಆ ಮೀಟಿಂಗ್ ನಡೀತಾ ಇದೆ ಅಂತ ಜನರಲ್ಲಿ ಒಂದು ತರ ನರ್ವಸ್ನೆಸ್ ಇದೆ. ರೇಟ್ ಕಟ್ಟು ನಿರೀಕ್ಷೆ ಇದೆ, ಆದರೆ ಎಷ್ಟು ಕಟ್ ಮಾಡ್ತಾರೆ, 0.25 ಇಲ್ಲ 0.5 ಅಂತ ಕಾದು ನೋಡಬೇಕು. ಮತ್ತು ಒಂದು ಪ್ರಾಮುಖ್ಯವಾದ ವಿಚಾರ ಏನು ಅಂತಂದ್ರೆ, US ಫೆಡರಲ್ ರಿಸರ್ವ್ ಚೇರ್ಮನ್ ಅವರು ಅನೌನ್ಸ್ ಮಾಡ್ತಾರೆ, 2025ರಲ್ಲಿ ನಾವು ಯಾವ ತರದ ರೇಟ್ ಕಟ್ ಅನ್ನು ಮಾಡ್ತೇವೆ. ಅದಕ್ಕೂ ಕೂಡ ಮಾರುಕಟ್ಟೆ ಕಾಯ್ತಾ ಇದೆ. ಪ್ರೆಸಿಡೆಂಟ್ ಟ್ರಂಪ್ ಅವ್ರದ್ದು ಪಾಲಿಸಿ ಅಮೆರಿಕ ಫಸ್ಟ್ ಮತ್ತು ಅಮೆರಿಕದ ಬಿಸ್ನೆಸ್ಗೆ ಜಾಸ್ತಿ ಒತ್ತು ಕೊಡುವುದು. ಅದರಿಂದಾಗಿ ಅಮೆರಿಕದಲ್ಲಿ ಒಂದಷ್ಟು ಇನ್ಫ್ಲೇಷನ್ ಜಾಸ್ತಿ ಆಗ್ಬೋದು. ಅದರಿಂದಾಗಿ ಅಮೆರಿಕದಲ್ಲಿ ಇನ್ಫ್ಲೇಷನ್ ಇನ್ನಷ್ಟು ಜಾಸ್ತಿ ಆಗ್ಬೋದು. ಮತ್ತು ಫೆಡರಲ್ ರಿಸರ್ವ್ ಅವರು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಕಾದು ನೋಡಬೇಕು. ಎರಡನೆಯ ಕಾರಣ, ಎವ್ರಿಡೇ ಸೆಲ್ಲಿಂಗ್ ಸಿನ್ಸ್ 1 ಅಕ್ಟೋಬರ್ 2024. ಎಲ್ಲರಿಗೂ ತಿಳಿದಿದೆ, ಕಳೆದ 1 ತಿಂಗಳಿನಿಂದ ನಿರಂತರವಾಗಿ ಸತತವಾಗಿ FIIಗಳು ಭಾರತದ ಮಾರುಕಟ್ಟೆಯಲ್ಲಿ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ ಫ್ರಮ್ 1 ಅಕ್ಟೋಬರ್. ಅಂದಾಜು 1.1 lakh crores ಅನ್ನು ಮಾರಿಕೊಂಡಿದ್ದಾರೆ ಅಕ್ಟೋಬರ್ ಅಲ್ಲಿ. ನವೆಂಬರ್ನಲ್ಲಿ ಇವತ್ತಿನವರೆಗೆ FIIಗಳು 11,000 ಕೋಟಿ ವರ್ತು ಶೇರ್ ಅನ್ನು ಭಾರತದ ಮಾರುಕಟ್ಟೆಯಲ್ಲಿ ಮಾರಿಕೊಂಡಿದ್ದಾರೆ. ಇದು ಭಾರತಕ್ಕೆ ಒಂದು ಡಿಫಿಕಲ್ಟ್ ಪೀರಿಯಡ್. ಯಾಕಂದ್ರೆ FIIಗಳು ದೊಡ್ಡ ಭರಾಟೆಯಲ್ಲಿ ತಮ್ಮ ಷೇರುಗಳನ್ನು ಮಾರ್ಕೊಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ DIIಗಳು ಅಂದ್ರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮತ್ತು ರಿಟೇಲ್ ಇನ್ವೆಸ್ಟರ್ಸ್ ಭಾರತದಲ್ಲಿ ದೊಡ್ಡ ಮಟ್ಟಿನಲ್ಲಿ ಹಣವನ್ನು ಹಾಕ್ತಾ ಇದ್ರು ಕೂಡ ಆ ಮಟ್ಟಿನಲ್ಲಿ ಮಾರುಕಟ್ಟೆ ಮೇಲಕ್ಕೆ ಹೋಗ್ತಾ ಇಲ್ಲ ಮತ್ತು ರಿಕ್ಯೂಪರೇಟ್ ಆಗ್ತಾ ಇಲ್ಲ. ಮೂರನೆಯ ಕಾರಣ, ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಿಲೋ ಎಕ್ಸ್ಪೆಕ್ಟೇಷನ್. ಓವರ್ ಆಲ್ ನೆಗೆಟಿವ್ ಸೆಂಟಿಮೆಂಟ್ ಇದೆ ಮಾರುಕಟ್ಟೆಯಲ್ಲಿ. ರಿಸಲ್ಟು ಯಾವುದಾದ್ರೂ ಕಂಪನಿದು ಬಹಳ ಚೆನ್ನಾಗಿದೆ ಅಂತಂದ್ರೆ ಅವಾಗ ಓವರ್ ಆಲ್ ಸೆಂಟಿಮೆಂಟ್ ನೆಗೆಟಿವ್ ಆಗಿರೋದ್ರಿಂದ ಆ ಷೇರು ನೆಗೆಟಿವ್ಲಿ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದೆ. ರಿಸಲ್ಟ್ಸು ಚೆನ್ನಾಗಿಲ್ಲ ಅಂತಂದ್ರೆ ಷೇರಿನ ರೇಟು ಫ್ಲಾಟ್ ಆಗಿರುತ್ತೆ, ಇಲ್ಲ ಸ್ವಲ್ಪ ಕೆಳಗೆ ಬೀಳುತ್ತೆ. ರಿಸಲ್ಟ್ಸ್ ಏನಾದ್ರು ಬಹಳ ಕಳಪೆ ಆಗಿದ್ರೆ ಅವಾಗ ಷೇರುಗಳು ಲಾರ್ಜ್ ಪರ್ಸೆಂಟೇಜ್ ಅಲ್ಲಿ ಕೆಳಗೆ ಬೀಳ್ತಾ ಇದೆ. ಕಾರಣ ನೆಗೆಟಿವ್ ಸೆಂಟಿಮೆಂಟ್. ಈಗ ಇದಕ್ಕೆ ತದ್ವಿರುದ್ಧವಾದಂಥ ವಿಚಾರವನ್ನು ಕೂಡ ನಿಮ್ಮ ಮುಂದೆ ಇಡಬೇಕಾಗುತ್ತೆ. ಮಾರುಕಟ್ಟೆಯಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇದ್ದಾಗ ಆವರೇಜ್ ರಿಸಲ್ಟ್ಸ್ ಇದ್ರೂ ಕೂಡ ಷೇರಿನ ಪ್ರೈಸ್ ಮೇಲುಕೋಗುತ್ತೆ. ಮತ್ತೆ ಷೇರಿನ ರಿಸಲ್ಟ್ಸು ಚೆನ್ನಾಗಿದೆ ಅಂತಂದ್ರೆ ಷೇರಿನ ರೇಟು ಎಕ್ಸೆಪ್ಷನಲ್ ವೇಸ್ ಅಲ್ಲಿ ಮೇಲಕ್ಕೆ ಹೋಗ್ತಾ ಇದೆ. ನಾಲ್ಕನೇದು, ವೇಟಿಂಗ್ ಫಾರ್ ಟ್ರಂಪ್ಸ್ ಅನೌನ್ಸ್ಮೆಂಟ್. ಎಲೆಕ್ಷನ್ ಮುಗಿದಿದೆ, ಮಾರುಕಟ್ಟೆ ಕಾಯ್ತಾ ಇದೆ ಪಾಲಿಸಿ ಅನೌನ್ಸ್ಮೆಂಟ್ ಬೈ ದ ನ್ಯೂ ಪ್ರೆಸಿಡೆಂಟ್ ಇನ್ನು ಮುಂದಿನ ಕೆಲವು ತಿಂಗಳುಗಳಲ್ಲಿ. ಅಕಸ್ಮಾತ್ ಪ್ರೆಸಿಡೆಂಟ್ ಟ್ರಂಪ್ ಅವರು ಆಂಟಿ ಚೈನಾ ಸ್ಟ್ಯಾಂಡ್ ಅನ್ನು ತಗೊಂಡ್ರೆ ಅದರಿಂದ ಭಾರತಕ್ಕೆ ಒಂದಷ್ಟು ಬೆನಿಫಿಟ್ ಆಗುತ್ತೆ. ಮತ್ತೆ ಅದರಿಂದಾಗಿ ಹೊಸ ಅವಕಾಶಗಳು ಸೃಷ್ಟಿಯಾಗ್ತವೆ, ಹೊಸ ಸ್ಟ್ರಾಟಜಿಕ್ ಕೊಲಾಬರೇಷನ್ ಬಿಟ್ವೀನ್ ಇಂಡಿಯಾ ಅಂಡ್ US. ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಟ್ರಂಪ್ ಅವರು ಭಾರತವನ್ನು ಕೂಡ ಒಂದಷ್ಟು ಟೀಕೆ ಮಾಡಿದ್ದಾರೆ, ಹೈ ಟ್ಯಾರಿಫ್ ರೇಟ್ಸ್ ಇರೋದ್ರಿಂದ. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಭಾರತದ ಗೂಡ್ಸ್ ಮತ್ತು ಸರ್ವಿಸಸ್ಗೆ ಒಂದಷ್ಟು ಎಕ್ಸ್ಟ್ರಾ ಟ್ಯಾರಿಫ್ ಅನ್ನ
ಅಮೆರಿಕದಲ್ಲಿ ಹಾಕುವಂತ ಚಾನ್ಸಸ್ ಇದೆ. ಅದರಿಂದಾಗಿ ಭಾರತದ ಬಿಸ್ನೆಸ್ಸಿಗೆ ಒಂದಷ್ಟು ನೆಗೆಟಿವ್ ಇಫೆಕ್ಟ್ ಆಗ್ಬೋದು. ಈಗ ಮಾರುಕಟ್ಟೆ ಕೆಳಗೆ ಬೀಳಲಿಕ್ಕೆ, ನೆಗೆಟಿವ್ ಸೆಂಟಿಮೆಂಟ್ ಕಂಟಿನ್ಯೂ ಆಗಲಿಕ್ಕೆ 5ನೇ ಕಾರಣ ನ್ಯೂ ಲೋ ಫಾರ್ ಇಂಡಿಯನ್ ರುಪಿ. ರುಪಿ ಒಂದಷ್ಟು ಡಿಕ್ಲೈನ್ ಆಯಿತು. ಲೈಫ್ ಟೈಮ್ ಲೋ ನವೆಂಬರ್ 7 ₹84.37 ಫಾರ್ $. ಮುಂದಿನ ದಿನಗಳಲ್ಲಿ ಅಮೆರಿಕದ ಸರ್ಕಾರ ಒಳ್ಳೆಯ ಸ್ಕೀಮ್ಗಳನ್ನು ತಂದು ನಮ್ಮ ದೇಶವನ್ನು ಇಂಪ್ರೂವ್ ಮಾಡ್ತಾರೆ ಅಂತಂದ್ರೆ ರುಪಿ ಇನ್ನಷ್ಟು ವೀಕ್ ಆಗುವಂತ ಎಲ್ಲ ಚಾನ್ಸಸ್ ಇದೆ. ಮಾರುಕಟ್ಟೆಯಲ್ಲಿ ನಿನ್ನೆ ಆದಂತಹ ಒಂದು ಸಣ್ಣ ರ್ಯಾಲಿಯಿಂದಾಗಿ ಬಹಳಷ್ಟು ಜನ ಖುಷಿ ಪಟ್ಟರು. ಇನ್ನೇನು ಮಾರುಕಟ್ಟೆ ಸತತವಾಗಿ ಮೇಲಕ್ಕೆ ಹೋಗ್ಲಿಕ್ಕೆ ಶುರು ಆಗುತ್ತೆ. ಆದರೆ ಇವತ್ತು ಪುನಃ ಕೆಳಗೆ ಬಿದ್ದಿದೆ. ಅದರ ಅರ್ಥ ಏನು ಅಂತಂದ್ರೆ, ನಾವೇನಾದರೂ ನಮ್ಮಲ್ಲಿ ಸಂಪತ್ತನ್ನು ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆಗಬೇಕು. ಮಾರುಕಟ್ಟೆ ಕೆಳಗೆ ಬಿದ್ದಾಗಲೂ ತಗೋಬೇಕು, ಮಾರುಕಟ್ಟೆ ಮೇಲಿದ್ದಾಗಲೂ ತಗೊಳ್ಬೇಕು. ಆವಾಗ ಒಳ್ಳೆಯ ಆವರೇಜ್ನಲ್ಲಿ ನಮ್ಮ ಹತ್ರ ಷೇರುಗಳು ಲಭ್ಯವಾಗ್ತವೆ. ನಾನು ಈ ಮಾತನ್ನು ಆವಾಗ ಹೇಳ್ತಾ ಇರ್ತೇನೆ. ಮಾರುಕಟ್ಟೆ ಕೆಳಗೆ ಬಿದ್ದಾಗ ಡಿಸ್ಕೌಂಟ್ ಸೇಲ್ ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಸುಗ್ಗಿ. ಮಾರುಕಟ್ಟೆ ಕೆಳಗೆ ಬಿದ್ದಾಗ, ರೆಡ್ ಅಲ್ಲಿದ್ದಾಗ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಮತ್ತು ಇತರರು ಷೇರುಗಳನ್ನು ಬೈ ಮಾಡಬೇಕು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ಗ್ರೀನಿಗೆ ಬಂದಾಗ ಮತ್ತು ಮೇಲಕ್ಕೆ ಹೋದಾಗ ನಾವು ಒಂದು ಒಳ್ಳೆಯ ಲಾಭವನ್ನು ನೋಡಬಹುದು ನಮ್ಮ ಇನ್ವೆಸ್ಟ್ಮೆಂಟ್ನಲ್ಲಿ. ಮಳೆ ಇರಲಿ, ಬಿಸಿಲಿರಲಿ, ಮಂಜು ಸುರಿಯುತ್ತಾ ಇರಲಿ, ಆದರೆ SIP SCPನ ದಯವಿಟ್ಟು ಸ್ಟಾಪ್ ಮಾಡಬೇಡಿ. ಯಾಕಂತಂದ್ರೆ ಮಾರುಕಟ್ಟೆ ವೀಕ್ ಆದಾಗ ಹಣವನ್ನು ಹಾಕಬೇಕು. ಅಷ್ಟೇ ಅಲ್ಲ, ಲಂಸಮ್ ಇದ್ದರೆ ಅದನ್ನು ಇನ್ಸ್ಟಾಲ್ಮೆಂಟ್ ಅಲ್ಲಿ ಹಾಕಬೇಕಾಗುತ್ತೆ. ಮಾರುಕಟ್ಟೆಯಲ್ಲಿ ದೊಡ್ಡ ಮೊತ್ತದ ಹಣವನ್ನು ಅಥವಾ ಸಂಪತ್ತನ್ನು ಕ್ರೋಢೀಕರಣ ಮಾಡ್ಕೋಬೇಕು ಅಂತಂದ್ರೆ ನಮ್ಮಲ್ಲಿ ತಾಳ್ಮೆ ಇರಬೇಕು, ಒಂದಷ್ಟು ಶಿಸ್ತಿರಬೇಕು. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಮಾರುಕಟ್ಟೆ ಕೆಳಗೆ ಬೀಳ್ತಾ ಇರಬೇಕಾದ್ರೆ ನಿಮ್ಮಲ್ಲಿ ಯಾವ ಫೀಲಿಂಗ್ ಕಾಣಿಸುತ್ತೆ? ಹ್ಯಾಪಿ, ಸ್ಯಾಡ್, ನೋ ಡಿಫರೆನ್ಸ್ ಯಾವುದು ಅಂತ ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.